ವಾರ್ ಮಾಡ್ತಾ ಇರ್ತಕ್ಕಂಥದ್ದು ಅಮೆರಿಕದ ನನ್ನ ಪ್ರಕಾರ ಖಮೇನಿ ಮೇಲೆ ಮಾಡಿರ್ತಕ್ಕಂಥ ವಾರ್ ಇದೆಯಲ್ಲ, ಇರಾನ್ ಮೇಲೆ ಮಾಡಿರ್ತಕ್ಕಂಥ ವಾರ್ ಅನಗತ್ಯವಾದದ್ದು. ಏನಾದ್ರು ಇದ್ರೆ ಈಗ ಒಂದು ಕಡೆ ಶಾಂತಿ ಮಂತ್ರ ಹೇಳ್ತಾರೆ ಅಮೆರಿಕದ ಟ್ರಂಪ್, ಇನ್ನೊಂದು ಕಡೆ ಯುದ್ಧ ಮಾಡ್ತಾರೆ. ಇದು ತದ್ವಿರುದ್ಧವಾದಂಥ ನಿಲುವು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಖಮೇನಿ ಅವರು ಹತ್ಯೆಯಾಗಿದ್ದಾರೆ ಅಂಥೇಳಿ ಟಿ ವಿನಲ್ಲೆಲ್ಲ ಬರ್ತಾ ಇದೆ. ಇದು ಖಂಡನೀಯವಾದಂಥ ಇದು. ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ. ನೀನು ಕೇಳಿಸ್ತಾ ಇಲ್ವಾ? ಹಾಂ, ಇನ್ನೂ ವಯಸ್ಸಾಗಿಲ್ವಲ್ಲ ಏನಿದೆ. ಬಸವರಾಜು ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೆ ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ ನಾನು ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ಡೆಲ್ಲಿಲಿರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ಗೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ಬಂದಾಗಿದೆ, ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟು. ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ, ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಂ, ಹೌದೌದು. ಭೋಜೇಗೌಡರು ಕೂಡ ಅಲ್ಲೇ ಇದ್ದರು, ಅವ್ರ ಜೊತೆ ಮಾತಾಡಿದೆ ನಾನು. ಭೋಜೇಗೌಡರ ಜೊತೆ ಮಾತಾಡಿದೆ, ಆರಾಮಾಗಿದ್ದಾರಂತೆ, ಹೋಟೆಲ್ನಲ್ಲಿ ಇದ್ದಾರಂತೆ. ಅದರಿಂದ ಇದಾದ ಮೇಲೆ ನಾವು ಇವ್ರ ಜೊತೆಲೂ ಟಚ್ನಲ್ಲಿದ್ದೀವಿ. ವಿದೇಶಾಂಗ ಸಚಿವಾಲಯ ಟಚ್ನಲ್ಲಿದ್ದೀವಿ. ಸೊ ಅದರಿಂದ ನಾವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕನ್ನಡಿಗರು, ಬಳ್ಳಾರಿಯವರು 35 ಜನನ ಎಷ್ಟು ಜನ ಇದ್ದಾರೆ. ಹಾಂ, ಅದೇ 52 ಅಂದರೆ ಬೇರೆ ರಾಜ್ಯದವರು ಇದ್ದಾರೆ. ಸೊ ಅವ್ರನ್ನೆಲ್ಲ ವಾಪಸ್ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಬೀನ್ ಇನ್ ಟಚ್ ವಿತ್ ದಿ ಫಾರಿನ್ ಅಫೇರ್ಸ್ ಇದು ಸಚಿವಾಲಯ ಸೆಕ್ರೆಟರಿಯೇಟ್ ಜೊತೆ ಟಚ್ನಲ್ಲಿದ್ದೀವಿ. ನಾನು ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದೆ, ಇವತ್ತು ಮಾತಾಡಿದೆ, ಬೆಳಿಗ್ಗೆನೂ ಮಾತಾಡಿದೆ. ಸೊ ಆಲ್ ಅವರ್ ಇಂಡಿಯನ್ಸ್ ಆರ್ ಸೇಫ್ ಇನ್ ದುಬೈ. ಅದೆಲ್ಲ ಬಂದಮೇಲೆ ನೋಡಿ. ಈಗಂತೂ ಸದ್ಯಕ್ಕಿಲ್ಲ. ವಿಪಕ್ಷಗಳಿಗೆ ಬೇರೆ ಏನು ಕೆಲಸ ಇಲ್ಲ, ಇವ್ರಿಗೆ ನೀವೇನು ಕೆಲಸ ಇಲ್ಲ, ಟೀಕೆ ಮಾಡೋದೇ.